ಎಲ್ರಿಗೂ ನಮಸ್ಕಾರ. ಇದೇ ಶನಿವಾರ ಅಂದರೆ 29 ಮಾರ್ಚ್ 2025ಕ್ಕೆ ಶನಿದೇವ ಕುಂಭ ರಾಶಿಯಿಂದ ಮೀನ ರಾಶಿಗೆ ಪ್ರವೇಶ ಮಾಡ್ತಾ ಇದ್ದಾನೆ. ಈ ಅವಧಿಯಲ್ಲಿ ಎಲ್ಲ 12 ರಾಶಿಯವರು ಶನೀಶ್ವರನ ದೇವಸ್ಥಾನದಲ್ಲಿ ಎಳ್ಳು ಬತ್ತಿ ಹಚ್ಚೋದು, ಮೊಸರನ್ನ ದಾನ ಮಾಡೋದು, ಭಿಕ್ಷುಕರಿಗೆ ಬಟ್ಟೆ ದಾನ ಮಾಡೋದು ಮತ್ತು ಹನುಮಾನ್ ಚಾಲೀಸ್ ಪಠನೆ ಮಾಡೋದ್ರಿಂದ ಶನಿಯ ಕೃಪೆಗೆ ಪಾತ್ರರಾಗ್ಬೋದು. ಅದರಲ್ಲೂ ವಿಶೇಷವಾಗಿ ಸಿಂಹ ರಾಶಿ, ವೃಶ್ಚಿಕ ರಾಶಿ, ಧನುಸ್ಸು ರಾಶಿ, ಕುಂಭ ಮತ್ತು ಮೀನ ರಾಶಿ ಈ 5 ರಾಶಿಯವರಿಗೆ ಸಾಡೆ ಸಾತಿನ ಪ್ರಭಾವ ಇರೋದರಿಂದ ಈ ಎಲ್ಲ ಪರಿಹಾರಗಳನ್ನು ಮಾಡೋದು ಬಹಳ ಮುಖ್ಯ ಆಗುತ್ತೆ. ಸಾಮಾನ್ಯವಾಗಿ ಸಾಡೆ ಸಾತಿ ಅಂತಂದರೆ ಪ್ರತಿಯೊಬ್ಬರು ಹೆದರ್ಕೋತಾರೆ. ಅದರಲ್ಲಿ ಹೆದರ್ಕೊಳ್ಳುವಂಥ ಯಾವ ಪ್ರಶ್ನೆನೂ ಇರಲ್ಲ. ಯಾಕೆ ಅಂತಂದರೆ ಯಾರು ಧರ್ಮವಾಗಿರ್ತಾರೆ, ನ್ಯಾಯವಾಗಿರ್ತಾರೆ ಅವರಿಗೆ ಶನಿದೇವ ತುಂಬ ಒಳ್ಳೆಯದೇ ಮಾಡ್ತಾನೆ. ಇನ್ನೂ 2.5 ವರ್ಷ ಈ 5 ರಾಶಿಯವರು ಅವರ ಜೀವನದ ಯಾವುದೇ ನಿರ್ಧಾರ ತಗೊಳ್ಳೋಕ್ಕಿಂತ ಮುಂಚೆ 100 ಬಾರಿ ಯೋಚನೆ ಮಾಡಬೇಕು ಮತ್ತು ಅವರು ಎಲ್ಲಿ ಕೆಲಸ ಮಾಡ್ತಾ ಇರ್ತಾರೆ ಆ ಕೆಲಸ ಕ್ಷೇತ್ರಗಳಲ್ಲಿ ಬಹಳ ಎಚ್ಚರಿಕೆಯಿಂದ ಇದ್ದರೆ ಶನಿಯ ಒಳ್ಳೆ ಅನುಗ್ರಹಕ್ಕೆ ಪಾತ್ರರಾಗೋದಲ್ಲಿ ಯಾವುದೇ ಸಂದೇಹ ಇಲ್ಲ. ಮತ್ತು ಶನಿವಾರ ಅಮಾವಾಸ್ಯೆ ಇರೋ ಕಾರಣ ಯಾರೆಲ್ಲ ದುಷ್ಟ ಶಕ್ತಿಗಳಿಂದ ತೊಂದರೆ ಅನುಭವಿಸ್ತಾ ಇರ್ತಾರ ಅವರು ಕಾಲಭೈರವ ದೇವಸ್ಥಾನ ಮತ್ತು ಆಂಜನೇಯ ದೇವಸ್ಥಾನದಲ್ಲಿ ತಾಯ್ತ ಕಟ್ಸ್ಕೊಳ್ಳೋ ಮುಖಾಂತರ ಅವರ ತೊಂದರೆಗೆ ಪರಿಹಾರ ಕಂಡುಕೋಬೋದು. ಈ ತಾಯ್ತ ಕಟ್ಸ್ಕೊಳ್ಳೋದು ಸೂರ್ಯಾಸ್ತದ ಆದಮೇಲೆ ಮಾಡೋದು ಬಹಳ ಮುಖ್ಯ ಆಗುತ್ತೆ. ಮತ್ತು ಯಾರಿಗೆಲ್ಲ ಆತ್ಮ ಪ್ರಯೋಗ ಆಗಿರುತ್ತೆ, ಮಾಟ ಮಂತ್ರ ತೊಂದರೆಯಿಂದ ತುಂಬ ಕಷ್ಟ ಅನುಭವಿಸ್ತಾ ಇರ್ತಾರೆ, ಅವರು ಸೂರ್ಯ ಇರಬೇಕಾದ್ರೆ ಅಂತಲೇ ಬೆಳಗಿನ ಜಾವ ಆರತಿ ಉಕ್ಕಡದಲ್ಲಿ ತಡೆ ಓಡಿಸ್ಕೊಳ್ಳೋ ಮುಖಾಂತರ ಅವರ ತೊಂದರೆಗೆ ಪರಿಹಾರ ಕಂಡುಕೋಬೋದು. ಹೀಗೆ ಇವಾಗ ಬರುವಂತಹ ಶನಿವಾರ ಬಹಳ ವಿಶೇಷ ದಿನ ಆಗಿರೋದ್ರಿಂದ ಎಲ್ಲರೂ ಅವರವರ ತೊಂದರೆಗಳಿಗೆ ಪರಿಹಾರಗಳನ್ನ ಕಂಡುಕೊಳ್ಳೋದ್ರಲ್ಲಿ ಬಹಳ ವಿಶೇಷವಾದ ದಿನ ಅಂತ ಹೇಳೋದ್ರಲ್ಲಿ ತುಂಬ ಮುಖ್ಯ ಆಗುತ್ತೆ. ಇಷ್ಟು ಹೇಳಿ ನಾನು ಈ ಮಾತುಗಳನ್ನ ಮುಗಿಸ್ತಾ ಇದ್ದೀನಿ. ಜೈ ಶ್ರೀರಾಮ್, ಜೈ ಭುವನೇಶ್ವರಿ.